ಎಳೆಯರ ರಾಮಾಯಣದ ಅಧ್ಯಾಯ ಕಾಡು ನನಗೆ ನಾಡು ನಿನಗೆ ಅಣ್ಣ ತಮ್ಮಂದಿರ ಪೈಪೋಟಿ. ಉಪ ಅಧ್ಯಾಯ ಭರತ ಶ್ರೀರಾಮನ ಸಮಾಗಮ. 14ನೆಯ ದಿನ ಶುಭ ಕಾರ್ಯವಾದ ನಂತರ ಮಂತ್ರಿಗಳು ಆಸ್ಥಾನಿಕರ ಸಭೆಯನ್ನು ಕರೆದರು. ಭರತನು ಸಭೆಯೊಳಗೆ ಬಂದಾಗ ಎಲ್ಲರೂ ಎದ್ದು ನಿಂತು ರಾಜಗೌರವವನ್ನು ತೋರಿಸಿದರು. ನಂತರ ವಸಿಷ್ಠರು, ರಾಜಕುಮಾರ, ರಾಜನಿಲ್ಲದೆ ಅಯೋಧ್ಯೆಯು ಅನಾಥವಾಗಿದೆ. ಶ್ರೀರಾಮನು ಕಾಡಿಗೆ ಹೋಗಿದ್ದಾನೆ. ಇನ್ನು 14 ವರ್ಷ ಅವನು ಹಿಂತಿರುಗುವುದಿಲ್ಲ. ಆದರೆ ಅಲ್ಲಿಯವರೆಗೆ ರಾಜ್ಯವಾಳುವವರು ಯಾರು? ಆದ್ದರಿಂದ ನೀನೇ ಈಗ ಸಿಂಹಾಸನವನ್ನು ಅಲಂಕರಿಸು, ಧರ್ಮದಿಂದ ರಾಜ್ಯವಾಳು, ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡು ಎಂದರು. ಭರತನು ತಕ್ಷಣವೇ ಎದ್ದು ನಿಂತು, ಮಹರ್ಷಿಗಳೇ, ನಿಮ್ಮ ಮಾತಿನಿಂದ ನನಗೆ ಸಂತೋಷವೂ ಆಶ್ಚರ್ಯವೂ ಉಂಟಾಗಿದೆ. ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಮನೆಗೆ ಹಿರಿಯನೇ ಯಜಮಾನ. ತಂದೆಯ ನಂತರ ರಾಜನಾಗಬೇಕಾದವನು ಹಿರಿಯ ಮಗ. ನಾವು ಅಣ್ಣ ತಮ್ಮಂದಿರಲ್ಲಿ ಶ್ರೀರಾಮನೇ ದೊಡ್ಡವನು. ಆದ್ದರಿಂದ ಅವನೇ ರಾಜನಾಗಬೇಕು. ಅವನು ಈಗ ಅಯೋಧ್ಯೆಯಲ್ಲಿದ್ದರೂ ಒಂದೇ, ಕಾಡಿನಲ್ಲಿದ್ದರೂ ಒಂದೇ, ರಾಜ್ಯ ಮಾತ್ರ ಅವನದೇ. ಅವನ ರಾಜ್ಯವನ್ನು ಆಳುವುದಕ್ಕೆ ನಾನು ಯಾರು? ನಾನು ಈಗಲೇ ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋಗುತ್ತೇನೆ. ಅವನ ಕಾಲಿಗೆ ಬಿದ್ದು ಅಯೋಧ್ಯೆಗೆ ಕರೆದುಕೊಂಡು ಬರುತ್ತೇನೆ ಎಂದನು. ಭರತನ ಧಾರ್ಮಿಕತೆಯನ್ನು ಕಂಡು ಎಲ್ಲರಿಗೂ ಬಹಳ ಸಂತೋಷವಾಯಿತು. ಸುಮಂತ್ರನು ಭರತನಿಗೆ ಶ್ರೀರಾಮ, ಸೀತೆ, ಲಕ್ಷ್ಮಣರು ಚಿತ್ರಕೂಟದಲ್ಲಿ ಇರುವರೆಂದು ತಿಳಿಸಿದನು. ಕೂಡಲೇ ಭರತನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ, ನನ್ನ ಪರಿವಾರ ಮತ್ತು ಸೇನೆಯ ಸಮೇತ ನಾನು ಚಿತ್ರಕೂಟಕ್ಕೆ ಹೋಗಿ ಶ್ರೀರಾಮನನ್ನು ರಾಜ ಮರ್ಯಾದೆಯಿಂದ ಅಯೋಧ್ಯೆಗೆ ಕರೆತರುತ್ತೇನೆ. ಆದ್ದರಿಂದ ಕಾಡಿಗೆ ಹೋಗುವ ಮಾರ್ಗವನ್ನು ಉತ್ತಮಪಡಿಸಿ ಎಂದು ಆಜ್ಞಾಪಿಸಿದನು. ಕೂಡಲೇ ಕಾರ್ಮಿಕರು ಕೆಲಸ ಆರಂಭಿಸಿದರು. ಹಳ್ಳ ತಿಟ್ಟುಗಳನ್ನು ತೆಗೆದು ಸಮತಟ್ಟು ಮಾಡಿದರು. ಕಾಡುಗಳನ್ನು ಕಡಿದು ಅಚ್ಚುಕಟ್ಟಾದ ರಸ್ತೆಗಳನ್ನು ನಿರ್ಮಿಸಿದರು. ಮಾರ್ಗದಲ್ಲಿ ಬಾವಿಗಳನ್ನು ತೋಡಿದರು. ಮುಳ್ಳುಗಳನ್ನು ಪೊದೆಗಳನ್ನು ತರಿದು ಬಿಸಾಡಿದರು. ದಾರಿಯಲ್ಲಿ ನೆರಳಿಗೋಸ್ಕರ ಚಪ್ಪರಗಳನ್ನು ಕಟ್ಟಿದರು. ನದಿಗಳಿಗೆ ಸೇತುವೆಯನ್ನು ಕಟ್ಟಿದರು. ಭರತನು ದೊಡ್ಡ ಪರಿವಾರವನ್ನು ಕರೆದುಕೊಂಡು ಕಾಡಿನ ಕಡೆಗೆ ಪ್ರಯಾಣ ಬೆಳೆಸಿದನು. ಅವನ ಪರಿವಾರದಲ್ಲಿ ಕುದುರೆಗಳು, ರಥಗಳು, ಆನೆಗಳು ಇದ್ದವು. ಅಲ್ಲದೆ ಪುರನಿವಾಸಿಗಳು ಇದ್ದರು. ಎಲ್ಲರಿಗೂ ಶ್ರೀರಾಮನನ್ನು ಯಾವಾಗ ನೋಡುವೆವು ಎಂಬ ತವಕ. ದಾರಿಯಲ್ಲಿ ಗಂಗಾ ನದಿಯು ಸಿಕ್ಕಿತು. ಆ ಪವಿತ್ರ ನದಿಯಲ್ಲಿ ಭರತನು ಪಿತೃತರ್ಪಣವನ್ನು ಕೊಟ್ಟನು. ಗುಡಾರಗಳನ್ನು ಕಟ್ಟಿಕೊಂಡು ಆ ರಾತ್ರಿ ಅಲ್ಲೇ ವಿಶ್ರಾಂತಿಯನ್ನು ಪಡೆದರು. ಹಿಂದೆ ಶ್ರೀರಾಮನು ಕಾಡಿಗೆ ಹೊರಟ ಮೊದಲ ರಾತ್ರಿಯನ್ನು ಅಲ್ಲಿಗೆ ಕಳೆದಿದ್ದ. ಅಲ್ಲಿನ ರಾಜನು ಗುಹ. ಈಗ ಭರತನು ಬಂದಿರುವ ವಿಷಯ ಅವನಿಗೆ ತಿಳಿಯಿತು. ಭರತನೇಕೆ ಇಲ್ಲಿಗೆ ಬಂದ? ಶ್ರೀರಾಮನಿಗೆ ತೊಂದರೆ ಕೊಡದಿದ್ದರೆ ಸಾಕು ಎಂದು ಭರತನ ಬಳಿಗೆ ಬಂದ. ಭರತನು, ಗುಹ, ನಾನು ಶ್ರೀರಾಮನ ತಮ್ಮ. ನಮ್ಮ ಅಣ್ಣನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಕೋಸಲ ರಾಜ್ಯವನ್ನು ಅವನಿಗೆ ಒಪ್ಪಿಸಬೇಕಾಗಿದೆ. ಈಗ ರಾಮನಿರುವ ಜಾಗಕ್ಕೆ ಹೋಗಲು ಸಹಾಯ ಮಾಡುವೆಯಾ ಎಂದು ಕೇಳಿದನು. ಆ ಮಾತುಗಳನ್ನು ಕೇಳಿ ಗುಹನ ಮನಸ್ಸಿಗೆ ನೆಮ್ಮದಿಯಾಯಿತು. ಹಾಗೆ ಭರತನ ವಿಶಾಲ ಬುದ್ಧಿಯನ್ನು ಕಂಡು ಸಂತೋಷವೂ ಆಯಿತು. ಅವನು, ರಾಜಕುಮಾರ, ನೀವೆಲ್ಲರೂ ರಾತ್ರಿ ಇಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳಿ. ನಾಳೆ ಬೆಳಗಾದ ಕೂಡಲೇ ದಾರಿ ತೋರಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದನು. ಭರತನು, ಗುಹ, ಶ್ರೀರಾಮನು ಕಾಡನ್ನು ಪ್ರವೇಶಿಸುವ ಹಿಂದಿನ ದಿನ ರಾತ್ರಿ ನಿನ್ನ ಬಳಿಯೇ ಇದ್ದೇನಲ್ಲವೇ? ಅವನು ಮಲಗಿದ್ದ ಸ್ಥಳ ಯಾವುದು ಎಂದು ಕೇಳಿದನು. ಗುಹನು ಭರತನನ್ನು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ರಾಜಕುಮಾರ, ಶ್ರೀರಾಮ, ಸೀತೆಯರು ಇಲ್ಲಿಯೇ ಮಲಗಿದ್ದರು. ನಾನು ಕೊಟ್ಟ ಆಹಾರವನ್ನು ಅವರು ಸ್ವೀಕರಿಸಲಿಲ್ಲ. ಕೇವಲ ಗಂಗಾಜಲವನ್ನು ಮಾತ್ರ ಕುಡಿದರು. ನಾನು ಕೊಟ್ಟ ಹಂಸತೂಲಿಕಾ ತಲುಪದ ಮೇಲೆ ಮಲಗದೆ ಹುಲ್ಲಿನ ಮೇಲೆ ಮಲಗಿಕೊಂಡರು. ಲಕ್ಷ್ಮಣನು ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಅವರಿಗೆ ಕಾವಲಿದ್ದನು ಎಂದನು. ಭರತನ ಕಣ್ಣಲ್ಲಿ ನೀರು ತುಂಬಿತು. ಅಯ್ಯೋ ವಿಧಿಯೇ! ರಾಜನಾಗಬೇಕಾಗಿದ್ದ ಶ್ರೀರಾಮ ಹುಲ್ಲಿನ ಮೇಲೆ ಮಲಗಬೇಕಾಯಿತೆ. ಮೃಷ್ಟಾನ್ನ ಭೋಜನವನ್ನು ತ್ಯಜಿಸಿ ಬರಿಯ ನೀರಿನಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಯಿತೆ. ಮಲಗಿಕೊಂಡಾಗ ಚೂಪಾದ ಹುಲ್ಲಿನ ಮೊನೆ ಅವರ ಮೈಯನ್ನು ಚುಚ್ಚಲಿಲ್ಲವೇ? ಶ್ರೀರಾಮ ಸೀತೆಯರಿಗೆ ನಿದ್ದೆಯಾದರೂ ಹೇಗೆ ಬಂತು? ಗೀತವಾದ್ಯಗಳ ಮಂಗಳಧ್ವನಿಯನ್ನು ಕೇಳಿ ಎಚ್ಚರಗೊಳ್ಳಬೇಕಾದ ಶ್ರೀರಾಮನು ಕಾಡಿನಲ್ಲಿ ಕ್ರೂರ ಮೃಗಗಳ ಭಯಂಕರ ಗರ್ಜನೆಯನ್ನು ಕೇಳಿ ಎಚ್ಚರಗೊಳ್ಳಬೇಕೆ? ಎಷ್ಟು ಘೋರ! ಇಂದಿನಿಂದ ನಾನು ಹಾಸಿಗೆ ಮೇಲೆ ಮಲಗಲಾರೆ. ಹುಲ್ಲೇ ನನ್ನ ಹಾಸಿಗೆ. ಹಣ್ಣು ಹಂಪಲುಗಳಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ನಾನು ನಾರು ಮಡಿ ಉಡುತ್ತೇನೆ. ಆಹಾ, ಲಕ್ಷ್ಮಣನೇ ನನಗಿಂತ ಭಾಗ್ಯಶಾಲಿ. ಅಣ್ಣನ ಸೇವೆ ಮಾಡುವ ಸೌಭಾಗ್ಯ ಅವನಿಗೆ ತಲುಪಿಸಿದೆ ಎಂದನು. ಮಾರನೆಯ ಬೆಳಿಗ್ಗೆ ಬೇಗ ಎದ್ದನು. ಗುಹನು 500 ನೌಕೆಗಳನ್ನು ತರುವಂತೆ ತನ್ನ ಸೇವಕರಿಗೆ ಆಜ್ಞಾಪಿಸಿದನು. ನೌಕೆಗಳು ಗಂಟೆಗಳನ್ನು, ದೊಡ್ಡ ದೊಡ್ಡ ಪತಾಕೆಗಳನ್ನು ಹೊಂದಿದ್ದವು. ನೌಕೆಗಳಲ್ಲಿ ಗಾಳಿಯು ಹಿತವಾಗಿ ಬೀಸುತ್ತಿತ್ತು. ಭರತನು ಅವನ ಬಂಧುಗಳು ನೌಕೆಗಳನ್ನು ಹತ್ತಿದರು. ಕೆಲವು ಸೈನಿಕರು ನದಿಗಳನ್ನು ತೆಪ್ಪಗಳ ಸಹಾಯದಿಂದ ದಾಟಿದರು. ಮಾವುತರು ಆನೆಗಳನ್ನು ನದಿಯಲ್ಲಿ ನಡೆಸಿಕೊಂಡು ಬಂದರು. ಕೆಲವರು ಈಜುತ್ತಾ ನದಿಯನ್ನು ದಾಟಿದರು. ಎಲ್ಲರೂ ಪ್ರಯಾಗವನ್ನು ತಲುಪಿದರು. ದೋಣಿಯಿಂದ ಇಳಿದರು. ತನ್ನ ಸೈನಿಕರಿಗೆ ವಿಶ್ರಮಿಸಿಕೊಳ್ಳುವಂತೆ ತಿಳಿಸಿದನು. ತಾನು ಪಂಚೆಯುಟ್ಟು ಉತ್ತರೀಯವನ್ನು ಹೊದೆದುಕೊಂಡನು. ಮಂತ್ರಿಗಳನ್ನು ಇತರರನ್ನು ದೂರದಲ್ಲೇ ನಿಲ್ಲಿಸಿ
ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಹೊರಟನು. ಭರದ್ವಾಜರು ವಸಿಷ್ಠರನ್ನು ಭರತನನ್ನು ಸ್ವಾಗತಿಸಿದರು. ಭರತನು ಭರದ್ವಾಜರಿಗೆ ನಮಸ್ಕರಿಸಿ, ಮಹರ್ಷಿಗಳೇ, ನಾನು ಶ್ರೀರಾಮನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಅವನ ರಾಜ್ಯವನ್ನು ಅವನಿಗೆ ಒಪ್ಪಿಸುವುದಕ್ಕಾಗಿ ಶ್ರೀರಾಮನನ್ನು ನಾನು ಕಾಣಬೇಕಾಗಿದೆ ಎಂದನು. ಭರದ್ವಾಜರು, ಭರತ, ನಿನ್ನದು ತುಂಬ ಉದಾರವಾದ ಮನಸ್ಸು. ಕೈಗೆ ಬಂದಿರುವ ರಾಜ್ಯವನ್ನು ಬೇಡ ಅನ್ನುತ್ತಿದ್ದೀಯೇ. ನಿನ್ನ ಕೀರ್ತಿ ಎಲ್ಲ ಕಡೆಗೆ ಬೆಳಗಲಿ. ಶ್ರೀರಾಮನು ಚಿತ್ರಕೂಟದಲ್ಲಿದ್ದಾನೆ. ನೀವೆಲ್ಲರೂ ಈ ರಾತ್ರಿ ಇಲ್ಲಿಯೇ ಇದ್ದು ನಾಳೆ ದಿನ ಪ್ರಯಾಣವನ್ನು ಬೆಳೆಸಿ ಎಂದರು. ಭರತನ ಪರಿವಾರಕ್ಕೆ ಭಾರೀ ಔತಣವನ್ನು ಏರ್ಪಡಿಸಿದರು. ಪ್ರಾತಃ ಕಾಲವಾಯಿತು. ಭಾರದ್ವಾಜರು, ಭರತ, ಇಲ್ಲಿಗೆ 2.5 ಯೋಜನ ದೂರದಲ್ಲಿ ಚಿತ್ರಕೂಟ ಎಂಬ ಪರ್ವತವಿದೆ. ಅದು ಬೆಟ್ಟಗಳಿಂದಲೂ ನದಿಗಳಿಂದಲೂ ಅರಣ್ಯಗಳಿಂದಲೂ ಕೂಡಿ ಸುಂದರವಾಗಿದೆ. ಪರ್ವತದ ಉತ್ತರದಲ್ಲಿ ಮಂದಾಕಿನಿ ನದಿ ಹರಿಯುತ್ತಿದೆ. ನದಿಯ ಪಕ್ಕದಲ್ಲಿರುವ ಗಿಡಗಳು ಸುಂದರವಾದ ಹೂಗಳಿಂದ ಕಂಗೊಳಿಸುತ್ತಿವೆ. ಶ್ರೀರಾಮ, ಸೀತೆ, ಲಕ್ಷ್ಮಣರು ಅಲ್ಲಿ ಪರ್ಣಕುಟಿಯನ್ನು ಕಟ್ಟಿಕೊಂಡು ವಾಸವಾಗಿದ್ದಾರೆ. ಹೋಗಿ ಬನ್ನಿ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಎಂದು ಆಶೀರ್ವದಿಸಿದರು. ಭರತನು ತನ್ನ ಪರಿವಾರದೊಡನೆ ಚಿತ್ರಕೂಟದ ಕಡೆಗೆ ಪ್ರಯಾಣ ಬೆಳೆಸಿದನು. ಅವರು ಹಾಗೆಯೇ ಅನೇಕ ನದಿಗಳನ್ನು, ಅರಣ್ಯಗಳನ್ನು, ಬೆಟ್ಟಗಳನ್ನು ದಾಟಿ ಒಂದು ದೊಡ್ಡ ವನಪ್ರದೇಶಕ್ಕೆ ಬಂದರು. ಆ ಕಾಡಿನಲ್ಲಿ ಅನೇಕ ಆನೆಗಳಿದ್ದವು. ಪ್ರಶತ, ಮುರು ಎಂಬ ಜಿಂತೆಗಳು, ಕರಡಿಗಳು ಓಡಾಡುತ್ತಿದ್ದವು. ಅವುಗಳನ್ನು ನೋಡಿ ಭರತನು ವಸಿಷ್ಠರನ್ನು ಕುರಿತು, ಮಹಾತ್ಮರೇ, ಭರದ್ವಾಜರು ಹೇಳಿದ ಜಾಗ ಇದೆ ಎಂದು ತೋರುತ್ತದೆ. ಅಗೋ, ಅದೇ ಮಂದಾಕಿನಿ ನದಿ, ಇದೇ ಚಿತ್ರಕೂಟ ಪರ್ವತ. ಈ ತಪ್ಪಲುಗಳು ಸುಂದರವಾಗಿವೆ. ಮರಗಳಿಂದ ಹೂಗಳು ನಿರಂತರವಾಗಿ ಉದುರುತ್ತಿವೆ. ಅತ್ತ ಕಿನ್ನರರು ಸಂಚರಿಸುತ್ತಿದ್ದಾರೆ. ನೀರಿನಲ್ಲಿ ಮೊಸಳೆಗಳಿರುವಂತೆ ಈ ಕಾಡಿನಲ್ಲಿ ಅನೇಕ ಕ್ರೂರ ಪ್ರಾಣಿಗಳಿವೆ. ನಮ್ಮ ಸೈನ್ಯವನ್ನು ನೋಡಿ ಜಿಂಕೆಗಳು ಛಂಗನೆ ದೂರ ಹಾರಿ ಹೋಗುತ್ತಿವೆ. ನವಿಲುಗಳು ಬೆಟ್ಟದ ಕಡೆಗೆ ಓಡುತ್ತಿವೆ. ಈ ಸ್ಥಳ ಬಹಳ ಸೊಬಗಿನಿಂದ ಕೂಡಿದೆ, ಸ್ವರ್ಗದಂತೆಯೇ ಇದೆ. ಈಗ ಸೈನಿಕರು ಮುಂದೆ ಹೋಗಿ ಅಡವಿಯನ್ನು ಶೋಧಿಸಲಿ. ಶ್ರೀರಾಮ ಲಕ್ಷ್ಮಣರು ಕಾಣುವವರೆಗೂ ಅರಣ್ಯವನ್ನು ಹುಡುಕಲಿ ಎಂದನು. ಸೈನಿಕರು ಹಾಗೆಯೇ ಅಡವಿಯಲ್ಲಿ ಸಂಚರಿಸಿದರು. ದೂರದಲ್ಲಿ ಒಂದು ಕಡೆಗೆ ಹೊಗೆ ಆಡುತ್ತಿತ್ತು. ಅದನ್ನು ಕಂಡು ಭರತನ ಬಳಿಗೆ ಬಂದರು. ವಿಷಯವನ್ನು ತಿಳಿಸಿದರು. ಭರತನು, ಸರಿ, ಮೊದಲು ನಾನು ಅಲ್ಲಿಗೆ ಹೋಗಿ ಬರುತ್ತೇನೆ. ಅಲ್ಲಿವರೆಗೆ ನೀವೆಲ್ಲ ಇಲ್ಲಿಯೇ ಇರಿ ಎಂದು ವಸಿಷ್ಠ ಸುಮಂತ್ರರಿಗೂ ಇತರರಿಗೂ ವಿನಂತಿಸಿಕೊಂಡನು. ತಾನೊಬ್ಬನೇ ಸೈನಿಕರು ತೋರಿದ ಜಾಗದ ಕಡೆಗೆ ಹೊರಟನು. ಆ ಸಮಯದಲ್ಲಿ ಶ್ರೀರಾಮನು ಪರ್ವತದಲ್ಲಿ ಸೀತೆಯೊಡನೆ ಸಂಚರಿಸುತ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದನು. ಅವನ ಮನಸ್ಸು ಬಹಳ ಉಲ್ಲಾಸಗೊಂಡಿತ್ತು. ಅವನು ಸೀತಾದೇವಿಯನ್ನು ಕಂಡು, ಸೀತೆ, ಈ ಸುಂದರ ದೃಶ್ಯಗಳನ್ನು ನೋಡು. ಇಲ್ಲಿ ನಾನಾ ಬಗೆಯ ಹಕ್ಕಿಗಳು ಹಾರಾಡುತ್ತಿವೆ. ಪರ್ವತ ಶಿಖರಗಳು ಆಕಾಶವನ್ನು ಭೇದಿಸುವಂತೆ ಎತ್ತರವಾಗಿವೆ. ಈ ಪ್ರದೇಶದ ಕೆಲವು ಭಾಗಗಳು ಬೆಳ್ಳಿಯಂತೆ ಹೊಳೆಯುತ್ತಿವೆ, ಮತ್ತು ಕೆಲವು ರಕ್ತದಂತೆ ಕೆಂಪಾಗಿವೆ. ಹಲವು ಕಡೆಗೆ ಬೆಂಕಿಯ ಜ್ವಾಲೆಯಂತೆಯೂ ಪಾದರಸದಂತೆಯೂ ಇವೆ. ಇಲ್ಲಿ ಹುಲಿಗಳು, ಚಿರತೆಗಳು ಇವೆ. ಕರಡಿಗಳು ಹಿಂಡು ಹಿಂಡಾಗಿವೆ. ಆದರೆ ಇದು ಪುಣ್ಯ ಸ್ಥಳವಾಗಿದೆ. ಆದ್ದರಿಂದ ಇಲ್ಲಿ ಕ್ರೂರ ಮೃಗಗಳು ಯಾರನ್ನೂ ಹಿಂಸಿಸುವುದಿಲ್ಲ. ಈ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳು, ಸಾಧು ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತವೆ. ಹುಲಿಯು, ಹಸುವು ಒಂದೇ ಕೊಳದಲ್ಲಿ ಅಕ್ಕಪಕ್ಕದಲ್ಲಿ ನಿಂತು ನೀರು ಕುಡಿಯುತ್ತವೆ. ಇದೆಲ್ಲ ಋಷಿಗಳ ತಪಸ್ಸಿನ ಪ್ರಭಾವ. ಒಳ್ಳೆಯ ಸಹವಾಸದಲ್ಲಿದ್ದರೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯೇ ಬರುತ್ತದೆ ಎಂಬುದಕ್ಕೆ ಇದೇ ನಿದರ್ಶನ ಎಂದನು. ಆಗ ಅಲ್ಲಿಗೆ ಲಕ್ಷ್ಮಣನು ಬಂದು ಅವರನ್ನು ಸೇರಿಕೊಂಡನು. ಅಷ್ಟು ಹೊತ್ತಿಗೆ ಕಾಡಿನ ಪ್ರಾಣಿಗಳು ದಿಕ್ಕಾಪಾಲಾಗಿ ಹೆದರಿ ಓಡುತ್ತಿರುವುದನ್ನು ರಾಮನು ಗಮನಿಸಿದನು. ಅವನು, ಲಕ್ಷ್ಮಣ, ಇದೇಕೆ ಪ್ರಾಣಿಗಳು ಭಯದಿಂದ ಓಡುತ್ತಿವೆಯಲ್ಲ? ಯಾರಾದರೂ ಬೇಟೆಗಾರರು ಅವುಗಳನ್ನು ಅಟ್ಟಿಸಿಕೊಂಡು ಬಂದಿರುವರೇ ನೋಡು ಎಂದನು. ಲಕ್ಷ್ಮಣನು ಒಂದು ಎತ್ತರವಾದ ಮರವನ್ನು ಹತ್ತಿ ಸುತ್ತಲೂ ನೋಡಿದನು. ಅವನಿಗೆ ಭರತನು ಅವನ ಸೈನಿಕರು ಗೋಚರಿಸಿದರು. ಲಕ್ಷ್ಮಣನು ಕೂಡಲೇ ಕೆಳಗಿಳಿದು ಬಂದು, ಅಣ್ಣ, ಭರತನು ತನ್ನ ಸೈನ್ಯದೊಡನೆ ಇಲ್ಲಿ ಬರುತ್ತಿದ್ದಾನೆ. ಆ ದುಷ್ಟ ಕೈಕೇಯಿ ಮತ್ತು ಅವಳ ಮಗನಿಗೆ ನಿನ್ನನ್ನು ಅರಣ್ಯಕ್ಕೆ ಕಳುಹಿಸಿರುವುದಷ್ಟೇ ಸಾಲದಂತೆ ತೋರುತ್ತದೆ. ದೊಡ್ಡ ಸೈನ್ಯದೊಡನೆ ದಂಡೆತ್ತಿ ಬಂದಿದ್ದಾನೆ. ನಮ್ಮನ್ನು ಯುದ್ಧ ಮಾಡಿ ಸೋಲಿಸಬೇಕೆಂದು ಬರುತ್ತಿದ್ದಾನೆ. ಬರಲಿ, ನಾವಿಬ್ಬರು ಅವನನ್ನು ಸದೆ ಬಡಿಯೋಣ ಎಂದನು. ಶ್ರೀರಾಮನು, ಲಕ್ಷ್ಮಣ, ಸುಮ್ಮನೆ ದುಡುಕಬೇಡ. ಸರಿಯಾಗಿ ವಿಚಾರ ಮಾಡದೆ ಮಾತನಾಡಬೇಡ. ಕೇವಲ ಊಹೆಯಿಂದ ಇತರರು ಹೀಗೆ ಹಾಗೆ ಎಂದು ಭಾವಿಸಬಾರದು. ಭರತ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಎಂದೇ ನಾವೇಕೆ ಭಾವಿಸಬೇಕು? ಅವನು ಮಹಾಧಾರ್ಮಿಕ. ಭರತನ ಮನಸ್ಸು ನನಗೆ ಗೊತ್ತು. ನಾವು ಕಾಡಿಗೆ ಬಂದಿರುವುದರಿಂದ ಅವನ ಮನಸ್ಸಿಗೆ ಬಹಳ ಬೇಸರವಾಗಿದೆ. ಅದಕ್ಕಾಗಿ ಅವನು ಇಲ್ಲಿಗೆ ಬಂದಿದ್ದಾನೆ, ಇದು ಖಂಡಿತ. ಬಹುಶಃ ಅವನಿಗೆ ನಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂಬ ಉದ್ದೇಶವೂ ಇರಬಹುದು. ನಾವು ಅವನನ್ನು ಎದುರುಗೊಳ್ಳೋಣ, ಆದರದಿಂದ ಬರಮಾಡಿಕೊಳ್ಳೋಣ ಎಂದು ಹೇಳಿ ಪರ್ಣಕುಟಿಯೊಳಗೆ ಬಂದನು. ಅದೇ ಸಮಯಕ್ಕೆ ಸರಿಯಾಗಿ ಭರತನೂ ಪರ್ಣಕುಟಿಯ ಬಳಿಗೆ ಬಂದನು. ದರ್ಭಾಸನದ ಮೇಲೆ ಕುಳಿತಿದ್ದ ಶ್ರೀರಾಮ ಸೀತೆಯರನ್ನು ನೋಡಿದನು. ಅವನಿಗೆ ಸಂತೋಷ, ದುಃಖ, ಸುಖ, ಅಳು ಎಲ್ಲವೂ ಒಟ್ಟಿಗೆ ಬಂದವು. ಅವನ ಮೈ ನಡುಗಿತು. ಗಂಟಲ ನರಗಳು ಉಬ್ಬಿದವು. ಕಣ್ಣು ಮಂಜು ಮಂಜಾಯಿತು.
ಶ್ರೀರಾಮನ ಪಾದಗಳನ್ನು ಮುಟ್ಟಲೆಂದು ಬೇಗ ಬೇಗನೆ ಹೆಜ್ಜೆ ಹಾಕಿದನು. ಆದರೆ ಭಾವೋದ್ರೇಕದಿಂದ ಹಾಗೆ ಕುಸಿದು ಬಿದ್ದು ಮೂರ್ಛೆ ಹೋದನು. ಶ್ರೀರಾಮ ಮತ್ತು ಲಕ್ಷ್ಮಣರು ಓಡಿ ಬಂದು ಭರತನನ್ನು ಎಚ್ಚರಗೊಳಿಸಿದರು. ಭರತನು ಎಚ್ಚರಗೊಂಡು ಗಟ್ಟಿಯಾಗಿ ಅಳುತ್ತಾ ಶ್ರೀರಾಮನ ಪಾದ ಮುಟ್ಟಿ ನಮಸ್ಕರಿಸಿದನು. ಶ್ರೀರಾಮನು ತಮ್ಮನನ್ನು ಬರಸೆಳೆದು ಅಪ್ಪಿಕೊಂಡನು. ಅಲ್ಲಿದ್ದವರ ಮನಸ್ಸನ್ನು ಆ ದೃಶ್ಯ ಕಲಕಿಬಿಟ್ಟಿತು. ಎಲ್ಲರ ಕಣ್ಣಿನಲ್ಲೂ ಕಂಬನಿ ಒಸರಿತು.